ಎಷ್ಟಿದೆ ಮೈಲೇಜು? 35. ಸರ್ಪ್ರೈಸ್ ಒಂದು ಟೂರ್ ಪ್ಲ್ಯಾನ್ ಆಗೋಯಿತು. ಸೊ ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ. ಸರ್ಪ್ರೈಸ್ ನಿಮಗೆ ಟೂರ್ ಪ್ಲ್ಯಾನು ಆ್ಯಕ್ಚುಲಿ ಸಡನ್ನಾಗಿ ಅಚಾನಕ್ಕಾಗಿ ಪ್ಲ್ಯಾನ್ ಆಗಿರೋದು. ಆಲ್ ಓಕೆ ಓಕೆ ಆಲ್ ಓಕೆ. ಎಕ್ದಮ್ ಕ್ಲಾಸ್ ರೆಡಿ ಆಗಿದೆ. ಚಲೋ ಸ್ಟಾರ್ಟ್ ಬಾಯಿ. ಚಲೋ ಚಲೋ. ರೂಬಿ ಸ್ಟಾರ್ಟ್. ಎಕ್ದಮ್ ಸ್ಟಾರ್ಟ್. ನಮ್ಮ ಡ್ಯಾಶ್ ಕ್ಯಾಮ್ ಸ್ಟಾರ್ಟ್ ಆಯಿತು. ಹಡಾಸು ವೆರಿ ಗುಡ್. ಥ್ಯಾಂಕ್ ಯು. GPS ಲೊಕೇಶನ್ ಈಸ್ ಓಕೆ. ಲೈಟ್ ಆಫ್. ಸೊ ಇಂಜಿನ್ ಹೀಟ್ ಆಗ್ತಾಯಿದೆ. ಒಂದು 30-40 ಸೆಕೆಂಡ್ಸ್ ವೇಟ್ ಮಾಡುವ. ನಮ್ಮ ತಿರುಗ್ತಾನೇ ಇದೆ. ಇದು ಕ್ಯಾಮ್ರಾ 360 ಡಿಗ್ರಿ ಕ್ಯಾಮ್ರಾ. ಇದು ಟೈಮ್ ಎಷ್ಟಾಯಿತು? 8 o'clock. 8 o'clock ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಜರ್ನಿ. ಸೊ ನೈಟೆಲ್ಲ ಜರ್ನಿ ಹೆಂಗಿರುತ್ತೆ ಗೊತ್ತಿಲ್ವಲ್ಲ ಸ್ವಾಮಿ. ನೈಟ್ ಜರ್ನಿಲಿ ಆವಾಗಲೂ ಬಡಿಯಾಗೇ ಇರುತ್ತೆ, ಮಸ್ತಾಗಿರುತ್ತೆ. ಚಲೋ ಎಲ್ಲ ಸೆಟ್ ಆಯಿತು. You are on the fastest route. You should reach your destination by 3:34. Oh my God. So entire night driving crew, entire night. ಎಲ್ಲ ಕಡೆ ರೋಡ್ ಕನ್ಸ್ಟ್ರಕ್ಷನ್ ಗುರು. ಎಲ್ಲ ಸುತ್ತು ಹೊಡೆದು ಬರ್ತಾ ಇರೋದು. ಒಂದು ರೈಡ್ ತೊಗೊಂಡ್ಬಿಟ್ರೆ ಮೇನ್ ರೋಡ್ಗೆ ಹೋಗೋದು. ಹೆಚ್ಚು ಕಡಿಮೆ 3-4 ಕಿಲೋಮೀಟರ್ ಸುತ್ತು ಹೊಡಿತಾನೇ ಇದ್ದೀವಿ. ನೋಡಿ ನಮ್ಮದು ಇಂಡಿಯನ್ ರೇಂಜ್ ರೋವರ್. ಇದು ಬ್ರಿಜಾ ರೇಂಜ್ ರೋವರ್. ನೋಡೋಕ್ಕೆ ಒಂಥರ ಲುಕ್ ಗುರು. ಹೈವೇದಲ್ಲಿ ಮಾತ್ರ ಇದು ಸಾಕಷ್ಟು ಸ್ಟೆಬಿಲಿಟಿ ವೆಹಿಕಲ್ಲು. 1.5 ಲೀಟರ್ ಇಂಜಿನು, 4 ಸಿಲಿಂಡರ್. ಎಷ್ಟಾಯಿತು? 8:40, 8:30ಗೆ ಬಿಟ್ಟಿದ್ವಿ. ಆಲ್ಮೋಸ್ಟ್ 10 ಮಿನಿಟ್ಸ್ ಆಯಿತು ಹೊರಟು. ಟ್ರಾಫಿಕಲ್ಲೇ ಇದ್ದೀವಿ, ಒದ್ದಾಡ್ತಾ ಇದ್ದೀವಿ ಟ್ರಾಫಿಕಲ್ಲೇ ಗುರು. ಹೇಳಿದ್ನಲ್ಲ ಟ್ರಾಫಿಕ್ ಸಿಟಿ ಗುರು ಇದು. ಇಲ್ಲಿ 1 ಕಿಲೋಮೀಟ್ರ್ ಹೋಗ್ಬೇಕಾದ್ರು 1 hour ಆಗುತ್ತೆ ಈ ಸಿಟಿಯಲ್ಲಿ. ಏನು ಮಾಡೋಕ್ಕಾಗಲ್ಲ ಗುರು. ಸಿಟಿ ಜೀವನ. ಏನಂತೀರಾ ಬಾಸ್? ಇನ್ನೂ ಟ್ರಾಫಿಕ್ ಮುಗಿದಿಲ್ಲ ಗುರು, ಇನ್ನೂ ಟ್ರಾಫಿಕ್ ಮುಗಿದಿಲ್ಲ. ಬಟ್ ಏನಂದರೆ ಇಲ್ಲಿ ಹೋಗ್ತಾ ನಿಮಗೆ ಏನೋ ಒಂಥರ ಅಡ್ಜಸ್ಟ್ ಆಗ್ಬಿಡುತ್ತೆ. ಇದು ಯೂಸ್ ಟು ಇಟ್ ಅಂತ ಹೇಳ್ತೀವಲ್ಲ ಹಂಗೆ. ನಿಮಗೆ ವಿತೌಟ್ ಟ್ರಾಫಿಕ್ ಕೆಲವು ಟೈಮಲ್ಲಿ ಬೋರ್ ಆಗ್ಬಿಡುತ್ತೆ. ಟ್ರಾಫಿಕ್ ನೋಡಿ ಕಾಮಿಡಿ ಅಲ್ವಾ ಇದು ಒಂಥರ. ಎಲ್ಲ ಆಯಿತು 10-15 ವರ್ಷ ಆಯಿತು ಟ್ರಾಫಿಕ್ ನೋಡಿ. ಈ ಟ್ರಾಫಿಕ್ ಏನೂ ಅನಿಸಲ್ಲ ನಮಗೆ. ಟ್ರಾಫಿಕ್ ಇಲ್ಲ ಅಂದರೆ ಏನಾಗಿದೆ ಇವತ್ತು ಸಿಟಿಗೆ ಅಂತ ಒಂಥರ ಫೀಲ್ ಬರುತ್ತೆ. ಏನು ಸಿಟಿಗೆ ಏನು ಗೊತ್ತಾ, ಟ್ರಾಫಿಕ್ ಇದ್ರೇ ಒಂಥರ ಚಂದ ಅಲ್ವಾ? ಒಂಥರ ಕಳೆ ಇರುತ್ತೆ ಸಿಟಿಗೆ. ಇಲ್ಲ ಸಿಟಿ ಅಂತ ಅನ್ಸ್ಕೊಳ್ಳಲ್ಲ ಅದು. ಇಲ್ಲ ಹಳ್ಳಿ ಆಗ್ಬಿಡುತ್ತೆ ಆಮೇಲೆ. ರೂಬಿಗೆ ಊಟ ಹಾಕಬೇಕಲ್ಲ ಗುರುವೇ. ಬಂತು ನೋಡಿ ನಮ್ಮ
Shell petrol bank, one of the toughest quality petrol bunk. Shell recharge the Shell. ಎಲ್ಲಿ ಹಾಕ್ಬೇಕಪ್ಪ? ರೈಟ್ ಬೇಬಿ. ಸೊ ಪೆಟ್ರೋಲ್ ಫುಲ್ ಟ್ಯಾಂಕ್ ಆಗೋಯ್ತು. ಆ್ಯಕ್ಚುಲಿ ಎಷ್ಟಂದರೆ 3683 ಅಂದರೆ 28.48 ಲೀಟ್ರು. ಓಕೆ, ಇಲ್ಲಪ್ಪ ಒತ್ತಪ್ಪ ಬಟನು. ಓಕೆ, ಸ್ಟಾರ್ಟ್ ಆಗೋಯ್ತು. ಎಷ್ಟಿದೆ ರೇಂಜು? 795 ರೇಂಜ್ ತೋರಿಸ್ತಾ ಇದೆ. ಸೊ Please fasten your seat belt. ಅಲ್ಲಿ This route ಹೋಗ್ಬಿಟ್ಟು avoids ಏನಾದರೂ road closures on National Highway 4 ಸ್ನ್ಯಾಕ್ಸ್ and ತೊಗೊಂಬಂದು on ಬಿಡುವ. National Highway 40. ಅಲ್ಲಿ You are ಸ್ನ್ಯಾಕ್ಸ್ on the ಸಿಗುತ್ತೆ. fastest route. You should reach your Snacks destination by ತೊಗೊಂಬಂದು. 3:46. ಆಯ್ತಮ್ಮ, ಆಯಿತು. ಚಲೋ ಸ್ನ್ಯಾಕ್ಸ್. ಇದೇ ಪೆಟ್ರೋಲ್ ಬಂಕಲ್ಲಿ ಹಾಕ್ಸಿರೋದು. ಸ್ನ್ಯಾಕ್ಸ್ ತೊಗೊಳ್ಳುವ ಏನಾದರೂ. ಆ್ಯಕ್ಚುಲಿ ಒಂದು ವಾಟರ್ ಬಾಟಲ್ ಫ್ರೀ ಬಂತು. ಆ್ಯಕ್ಚುಲಿ ಪೆಟ್ರೋಲ್ ಹಾಕಿದ್ವಲ್ಲ, ಪಾಯಿಂಟ್ಸ್ ಬಂತು, ಒಂದು ವಾಟರ್ ಬಾಟಲ್ ಫ್ರೀ. ಈಗಿನ ಕಾಲದಲ್ಲಿ ಯಾರಿಗೂ ಫ್ರೀ ಕೊಡ್ತಾರೆ. ಹೇಗಿದೆ ನಿಮ್ಮ ರೂಬಿ ಕಲೆಕ್ಷನ್? ಚಲೋ ತುಂಬ ಟೈಮ್ ಆಗೋಯ್ತು ಗುರು, ತುಂಬ ಟೈಮ್ ಆಗೋಯ್ತು. ಕೋಲ್ಡ್ ಕಿಲ್ ಆಗಿದೆ. ಒಂದು ವಾಟರ್ ಕುಡಿದು ಬಿಡುವ. ಆ್ಯಕ್ಚುಲಿ ಒಂದು ವಾಟರ್ ಬಾಟಲ್ ಫ್ರೀ ಬಂತು. ಆ್ಯಕ್ಚುಲಿ ಪೆಟ್ರೋಲ್ ಹಾಕಿದ್ವಲ್ಲ, ಪಾಯಿಂಟ್ಸ್ ಬಂತು, ಒಂದು ವಾಟರ್ ಬಾಟಲ್ ಫ್ರೀ. ಈಗಿನ ಕಾಲದಲ್ಲಿ ಯಾರಿಗೂ ಫ್ರೀ ಕೊಡ್ತಾರೆ. ಹೇಗಿದೆ ನಿಮ್ಮ ರೂಬಿ ಕಲೆಕ್ಷನ್? ಬಾಯ್ ಶೆಲ್ ಪೆಟ್ರೋಲ್ ಬಂಕ್. ಎಷ್ಟು ಬಂದಿದೆ ಮೈಲೇಜ್? ಎಷ್ಟು ಕೊಡುತ್ತೋ ಗೊತ್ತಿಲ್ಲ. ಓಡಿಸೋದು Madras Road. ಈ ಹೆಡ್ಲೈಟ್ ಪ್ರಾಬ್ಲಮ್ ಏನಂದರೆ ಸೈಡ್ ಕಾಣಿಸ್ತಾ ಇದೆಯಲ್ಲ ಗುರು, ಒಂದು ಮೇಜರ್ ಪ್ರಾಬ್ಲಮ್ಮು. ಫೋಕಸ್ ಎಲ್ಲ ಚೆನ್ನಾಗಿದೆ, ಬಟ್ ಏನಂದರೆ ಈ ಸೈಡ್ ಎಲ್ಲ ಬರಲ್ಲ, ಸ್ಟ್ರೇಟ್ ಆಗಿರುತ್ತೆ ಅಷ್ಟೇ ನಮಗೆ. ಈ ಲೆಫ್ಟು ರೈಟು ಹಾರ್ಡ್ ಕಟಿಂಗ್ ಮಾಡಬೇಕಾದ್ರೆ ಇದ್ರ ಫೋಕಸ್ ಆ ಕಡೆ ಬರೋದೇ ಇಲ್ಲ. Road closures on National Highway 4 and on National Highway 40. ಆಯ್ತಾ? You are on the fastest route. You should reach your destination by 3:54. ಆಯಿತಾ? ಓಕೆ. ಸೊ ಹಾರ್ಡ್ ಲೆಫ್ಟ್ ಕಟ್ ಮಾಡಬೇಕಾದ್ರೆ, ರೈಟ್ ಕಟ್ ಮಾಡ್ಬೇಕಾದ್ರೆ ಫೋಕಸ್ಸು ಲೆಫ್ಟ್ ಹ್ಯಾಂಡ್ ಸೈಡ್ ಬರೋದೇ ಇಲ್ಲ. ಇಲ್ಲೇನಿದೆಯಲ್ಲ ಇದಿಷ್ಟೇ. ಆ ಕಡೆದು ನಾವೇನಾದ್ರು ನೋಡ್ಬೇಕಂದ್ರೆ ತುಂಬ ಟಫ್ ಆಗುತ್ತೆ. ಬಟ್ ಸ್ಟಿಲ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಅದರಲ್ಲಿ ಪಾಸಿಟಿವ್, ಒಂದು ನೆಗೆಟಿವ್ ಇರುತ್ತೆ. ಸೊ ಡ್ಯೂರೋ ಮಾಡೋದೇನಪ್ಪ, ಡ್ಯೂರೋ ಮಾಡಿದ್ವಿ. ಓಕೆ, ತುಂಬ ಹೀಟ್ ಆಗ್ತಾಯಿದ್ದಲ್ಲ ಗುರು. ಎಷ್ಟೊಂದು ಇಟ್ಟಿದ್ದೀನಿ? 28. ಫೋಕಸ್ ಆಗಲ್ಲ ಅನ್ನತ್ತೆ. ಓಹೋ, ಏನದು ಸ್ಕ್ರೀನು? ಹಾಂ, ಓಕೆ. 28, 27. ನಮ್ಮ ಹುಡ್ ಅಪ್ ಡಿಸ್ಪ್ಲೇ ಆನ್ ಮಾಡುವಲ್ಲ. ನಮ್ಮ ಹುಡ್ ಅಪ್ ಡಿಸ್ಪ್ಲೇ ಇಲ್ಲಿದೆ. ಆನ್ ಆಯ್ತಾ ಈ ಸಲ? ಹೆಂಗೆ ಗುರು, ಹೆಂಗೆ ನಮ್ಮದು ಜಾಕಾಸಿ. ಮೊಬೈಲಲ್ಲಿ ಅಂತೂ ಫೋಕಸ್ ಮಾಡಲ್ಲ ಅದು. 23. ಓಕೆ. ಸೊ 793 ರೇಂಜು. ಓಕೆ. ಸೊ ಟೋಟಲ್ ಕಿಲೋಮೀಟ್ರು 310 ಕಿಲೋಮೀಟ್ರು, 6 hours 27. ರೀಚ್ ಆಗೋ ಟೈಮು 4 o'clock. ಫೋಕಸ್ ಆಗತ್ತಾ? ಓಕೆ, 4 o'clock. ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ಟಾರ್ಟ್ ಮಾಡುವ.
ಸೊ ಊಟ ಮಾಡೋಣ ಅಂತ ಸ್ಟಾಪ್ ಮಾಡಿದ್ದೀವಿ. 9:48 ಟೈಮು. ಮುಂದೆ ಬೇರೆ ಕಡೆ ಊಟ ಸಿಗುತ್ತಿಲ್ಲ ಗೊತ್ತಿಲ್ಲ ನೈಟು. ಸೊ ಫೈನಲಿ ಡಿನ್ನರ್ ಆರ್ಡರ್ ಮಾಡಿದ್ವಿ. ಬಟರ್ ನಾನು, ಕಾಜು ಮಸಾಲ ಆ್ಯಂಡ್ ಜೀರಾ ರೈಸ್. ಆ್ಯಕ್ಚುಲಿ 10 o'clock ಕ್ಲೋಸ್ ಇಲ್ಲಿ. ಸೊ ಮತ್ತೆ ಹೈವೇದಲ್ಲಿ ಹುಡುಕೋದು ಸುಮ್ಮನೆ ಪ್ರಾಬ್ಲಮ್ ಬೇಡ ಅಂದ್ಬಿಟ್ಟು ಇಲ್ಲೇ ತಿಂದ್ಬಿಟ್ಟು ಒಂದೇ ಫುಲ್ ಫ್ಲೆಜ್ಜಲ್ಲಿ ಡ್ರೈವ್ ಮಾಡ್ಕೊಂಬಿಡೋಣ ಅಂತ ಬೆಸ್ಟು. ಬಟ್ ಅದರ ನೈಟ್ ಜರ್ನಿ ಬೆಸ್ಟ್ ಅಲ್ಲ. ಐ ಎಂಜಾಯ್ ದ ನೈಟ್ ಡ್ರೈವಿಂಗ್. ನೈಸ್. ಖತರ್ನಾಕ್ ಊಟ ಗುರು, ಖತರ್ನಾಕ್ ಊಟ. ಸೊ ಇವಾಗ ನಾನ್ ಸ್ಟಾಪ್ ಹೊಡಿಬೋದು ಗಾಡಿ ಮಾತ್ರ. ಹೆಂಗೆ ಬಟ್ ಇನ್ನೂ ತುಂಬ ಶೆಕೆ ಇದೆ ರೀ, ಸಿಕ್ಕಾಬಿಟ್ಟು ಶೆಕೆ. ಎಂತ ಮಾಡೋದು ನೋಡಿ, ಇಲ್ಲಿ ಮುಂದೆ ಹೋಟ್ಲುಗಳೇ ಇಲ್ಲ ಗುರು. ಒಳ್ಳೆದಾದ ನಾವು ಇಲ್ಲೇ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ತುಂಬ ಟ್ರಾಫಿಕ್ ಇದೆ ಸ್ಟಿಲ್. ನೋಡುವ ಅಯ್ಯಪ್ಪ ಭಗವಂತ. ಇವಾಗ ನಾಟಿ ಸ್ಟೈಲು ಎಲ್ಲ ನಾನ್ ವೆಜ್ ಗುರು. ಇಲ್ಲ ಅದು ವೆಜ್ ಹೋಟ್ಲುಗಳೇ ತುಂಬ ಕಮ್ಮಿ. ನೀವು ಎಷ್ಟು ರಾತ್ರಿ ಹೋಗ್ತಿರ್ಬೋದು, ಗಾಡಿಗಳು ಇದ್ದಿದ್ದೇನೆ ಹೈವೇದಲ್ಲಿ. ವಿಂಡೋ ಕ್ಲೋಸ್ ಮಾಡುವ ನೋಡುವ ಆಟೋದಲ್ಲಿ ಹೆಂಗೆ ಹೋಗ್ತಾನೆ ಸೈಯ ತಂದು. ಸೈಯಾರೆ ಸೈಯ ಸೈಯಾರೆ ಸೈಯ. ಗ್ಲಾಸ್ ಕ್ಲೀನ್ ಆಗಿಲ್ವಾ ಸರಿಯಾಗಿ? ಸ್ವಲ್ಪ ರೂಮಲ್ಲಿ ಕ್ಲೀನ್ ಮಾಡಿದ್ರಲ್ಲ. ಎಂತ ಮಾಡೋದು ಮರ ಇರೇ, ಎಂತ ಮಾಡೋದು ನೋಡು. ಏನು ಮಾಡ್ತೀರಾ? ಟ್ರಾಫಿಕ್ ನೋಡ್ರಿ ರೇ ಸಾಮೆ, ಟ್ರಾಫಿಕ್ ಟ್ರಾಫಿಕ್. ಎಂತ ಮಾಡೋದು ಟ್ರಾಫಿಕ್. 5 ಗಂಟೆ ತೋರಿಸ್ತಾ ಇದೆ ETA ಕ್ಲೋಸ್. ಸ್ಮಾಲ್ ಬ್ರೇಕ್ ತೊಗೊಂಡಿವಿ ಆ್ಯಕ್ಚುಲಿ. ಎಷ್ಟು ಟೈಮು? 1 o'clock. 1 o'clock ಆಯಿತಾ? ಇನ್ನೂ ನಮ್ಮದು ಕ್ಯಾಮ್ರಾ ತಿರುಗ್ತಾನೇ ಇದೆ ಗುರು ಹಂಗೆ. 1 o'clock ಕರೆಕ್ಟಾಗಿ ಆಗೋಯ್ತು. 1 o'clock. ಸೊ ಸ್ಟಿಲ್ ಇನ್ನೂ ಎಷ್ಟು ಇದೆ? ಇನ್ನೂ 170 ಕಿಲೋಮೀಟರ್ ಪೆಂಡಿಂಗ್ ಇದೆ ಇನ್ನು. ಸೊ 170 ಸ್ಟಿಲ್ 4 hours. ಸೊ ಬೆಳಗಿನ ಜಾವ 5 o'clock. ಹೆಂಗಿದೆ ನೈಟ್ ಜರ್ನಿ? ನೈಸ್. ಸ್ವಲ್ಪ ಟಯರ್ಡ್ನೆಸ್ ಇದೆ, ಸ್ವಲ್ಪ ಆಗುತ್ತೆ ಡ್ರೈವಿಂಗಲ್ಲಿ. ಸೊ ಎಷ್ಟಿದೆ ಮೈಲೇಜು? 35. 35 ಮೈಲೇಜ್ ಗುರು. 4 hours 10 minutes 176 ಕಿಲೋಮೀಟರ್. 5 o'clock. 5 o'clock. ಒಂದು ಒಳ್ಳೆ ಸಾಂಗ್ ಹಿಂಗೆ ಹಾಕುವ ಗುರು ಸಾಂಗು. ಎಂತ ಮಾಡೋದು ಮರೈರೇ ಸಾಂಗು.
ಸೊ ಎಷ್ಟಿದೆ ಮೈಲೇಜು? 35. 35 ಮೈಲೇಜ್ ಗುರು. 4 hours 10 minutes 176 kilometer. 5 o'clock. ಒಂದು ಒಳ್ಳೆ ಸಾಂಗ್ ಹಿಂಗೆ ಹಾಕುವ ಗುರು. ಸಾಂಗು ಎಂತ ಮಾಡೋದು ಮರೈರೆ ಸಾಂಗು. ಸೊ ಬೆಳಗಿನ ಜಾವ 3 ಗಂಟೆ ಆಯಿತು. ಅಪ್ಪು ಟೀ ಈ ಕಡೆ ಆಂಧ್ರದಿಂದ ಬರೋ ರೋಡ್ ಇದು. ಬಂದರೆ ನಿಮಗೆ ಇಲ್ಲಿ ಸ್ಟಾಪ್ ಪರ್ಫೆಕ್ಟಾಗಿ ಒಳ್ಳೆ ಟೀ. ಸಗದ ಗಾಡಿ ಓಡಿಸ್ತಾ ಇದ್ದೀವಿ. ಒಳ್ಳೆ ಮಜಾ ಬರ್ತಾಯಿದೆ ಮಾತ್ರ ಅಲ್ಲ. ಹೆಂಗೆ ಮಜಾ ಅಲ್ಲ ನೈಟ್ ಡ್ರೈವಿಂಗು. ಸೂಪರ್ ಕಾಣಿಸ್ತಾ ಇಲ್ಲ ಪುಟ್ಟಿ ಅಂತ ಬರ್ದಿರೋದು. जिंदगी है तेरे नाम मेरा है प्यार जाने माही में तेरा ಫೈನಲಿ ರೂಮಿಗೆ ಬಂದಾಯಿತು. ಸೊ ಇದೇ ರೂಮು. ಸ್ಟಾರ್ ಹೋಟ್ಲಿದೆ, ಡಿಸೆಂಟಾಗಿದೆ. ನೈಟೆಲ್ಲ ತುಂಬ ಜರ್ನಿ ಆಗಿತ್ತು. ಬೆಳಗ್ಗೆ ಚೆಕ್-ಇನ್ ಕೊಟ್ಟರು. ಆಲ್ಮೋಸ್ಟ್ 8-10 hours ಜರ್ನಿ ಆಲ್ಮೋಸ್ಟ್. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್. ರಾತ್ರಿ ಎಲ್ಲ ಫುಲ್ ನೈಟ್ ಹೆವಿ ಮಳೆ ಆ್ಯಕ್ಚುಲಿ ಹೈವೇದಲ್ಲಿ. ಇಲ್ಲಿ ಬಂದು ಮಿಡ್-ನೈಟ್ 5 ಗಂಟೆಗೆ ಬಂದಿದ್ದು. ಐ ಥಿಂಕ್ 9 o'clock ಚೆಕ್-ಇನ್ ಕೊಟ್ಟರು. ಇವಾಗ ಎದ್ಬಿಟ್ಟು ಫ್ರೆಶ್ ಆಗಿದ್ದೀನಿ. ಚೆನ್ನಾಗಿದೆ. ಸೊ ನಾಳೆ ಬೆಳಗ್ಗೆ ಎಲ್ಲಿ ಹೋಗ್ಬೇಕು ಪ್ಲ್ಯಾನ್ ಮಾಡ್ಬೇಕು ಅನ್ನೋದು. ಆ್ಯಕ್ಚುಲಿ ಲೀವ್ ಆಗಿರೋದು, ನಾನಿರೋದು ಚೆನ್ನೈ. ಹಂಗೆ ಚೆನ್ನೈ ಏನೋ ಹೇಳ್ಬೇಕು ಅನ್ನಿಸ್ತು. ಆ್ಯಕ್ಚುಲಿ ಚೆನ್ನೈಗೆ ಅಂದರೆ ಟ್ರಿಪ್ಪು ಒಂದೇನೋ ಪರ್ಸ್ನಲ್ ಕೆಲಸ ಮೇಲೆ ಬಂದಿರೋದು. ಟ್ರಿಪ್ ಬಂದಿಲ್ಲ ಆ್ಯಕ್ಚುಲಿ ಇಲ್ಲಿ. ಸೊ ಹಾಗೆ ಅದೊಂದು ಸುಮ್ಮನೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇರೋದಷ್ಟೇ.
ನಮ್ಮ ಎಮರ್ಜೆನ್ಸಿ ಕೆಲಸ ಇತ್ತು, ಪರ್ಸ್ನಲ್ ವರ್ಕ್ದು. ಸೊ ಹಾಗಾಗಿ ಸಮಥಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ವರ್ಕು. ಸೊ ಹಾಗಾಗಿ ಸ್ವಲ್ಪ ಇಮಿಡಿಯೇಟಾಗಿ ಕೆಲಸ ಬಂತು. ಸೊ ಹಾಗಾಗಿ ನೈಟಿಗೆ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ. ಸೊ ಇಟ್ಸ್ ಅನ್ಪ್ಲ್ಯಾಂಡು. ಸೊ ಏನಾದ್ರು ಬೈ ಚಾನ್ಸ್, ಬೈ ಮಿಸ್ಟೇಕ್ ಏನಾದರೂ ಟೈಮ್ ಸಿಕ್ಕರೆ ನೋಡ್ಬೇಕು, ಆವಾಗ ಇದನ್ನೇನೋ ಯುಟಿಲೈಸ್ ಮಾಡ್ಕೋಬೋದು ಈ ಟ್ರಿಪ್ನ. ಬಟ್ ಇಲ್ಲ ಅಂದರೆ ಆ್ಯಸ್ ಯೂಸಲಿ ಕೆಲವೊಂದು ಪರ್ಸ್ನಲ್ ವರ್ಕ್ ಎಲ್ಲ ಮುಗಿಸೊಂದು ವಾಪಸ್ ಮತ್ತೆ ಬ್ಯಾಕ್ ಟು ಪಿವಿಲಿ. ಓಕೆ ಓಕೆ ರೂಫ್ ಟಾಪ್ ಮೇಲೆ ಬಟ್ ರೆಸ್ಟೋರೆಂಟ್ ಇರೋದು. ರೆಸ್ಟೋರೆಂಟ್ಗೆ ಹೋಗುವ. ಇದೇ ಹೋಟೆಲು, ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಹೋಟೆಲು. 9th ಫ್ಲೋರು, ಟಾಪ್ ಫ್ಲೋರಲ್ಲಿ ಹೋಗ್ಬೇಕು. ಟಾಪ್ ಫ್ಲೋರ್ ರೂಫ್ ಟಾಪ್ ಹೋಟೆಲು. ರೂಫ್ ಟಾಪ್ ಹೋಟೆಲ್ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಲೆಟ್ಸ್ ಸಿ. ಓಕೆ, ಎರಡು, ಮೂರು, 4, 5, 6, 1, 2, 3. ಹೆಂಗೆ? ಚಲೋ ಬಾಯ್, ಚಲೋ ಕ್ಲಾಸ್. ಏಳು, 8, 9, ಓಪನ್. ಹೆಂಗೆ? ಅದೇ ರೂಫ್ ಟಾಪ್. ಹೆಂಗಿದೆ ರೂಫ್ ಟಾಪು? एकदम क्लास. This is a Chennai bro, Chennai lungi dance, Chennai. See, we are on the top floor bro, top floor. ಹೇಗಿದೆ? ಗ್ಲಾಸ್ ವ್ಯೂ. ಈಗ ಸೀದಾ ನಮ್ಮದು ಬ್ಯಾಂಗ್ಳೂರು, ಒಂದೇ ಸ್ಟ್ರೇಟ್ ರೋಡು. ಹೆಂಗೆ ಅನಿಸ್ತಾ ಇದೆ ನಿಮಗೆ ರೂಫ್ ಟಾಪು? ಏನೋ ರೂಫ್ ಟಾಪಲ್ಲಿ ಒಂಥರ ಮಜಾನೇ ಬೇರೆ ಅಲ್ಲ. ಇಟ್ಸ್ ಅ ನೈಸ್. ನನಗೆ ತುಂಬ ಖುಷಿ ಆ್ಯಕ್ಚುಲಿ ರೂಫ್ ಟಾಪ್ದೆಲ್ಲ ಕಂಡುಬಿಟ್ರೆ. ಹೆಂಗೆ ಅನಿಸ್ತದೆ? ವೆರಿ ನೈಸ್ ಬಾಸ್. ಬ್ರೋ 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 ಒಳ್ಳೆ ಮಸ್ತಾಗಿ ಡಿನ್ನರ್ ಮಾಡುವ. ಸ್ವಲ್ಪ ಹಾಗೆ ಎನರ್ಜಿ ಡ್ರಿಂಕ್ ತೊಗೊಳವ. ತುಂಬ ದಿನ ಆಗೋಯ್ತು ಎನರ್ಜಿ ಡ್ರಿಂಕು. ಓಕೆ, ಇದು ಈ ಕಡೆಯಿಂದ ಹೇಗೆ ಕಾಣಿಸುತ್ತೆ? ಇದು ಹೀಗೆ ಆಕಾಶ, ಸ್ಕೈ. ಓಕೆ, ಸೊ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೇಳಿಸ್ತಾ ಇದೆಯಲ್ಲ. ಸೊ ಎನ್ವೈರ್ಮೆಂಟ್ ಸಖತ್ ಕೂಲ್ ಆಗಿದೆ ಇಲ್ಲಿ. ರಿಯಲಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಬೆಳಗಿನ ಸಾಯಂಕಾಲ ತುಂಬ ಕೆಲಸ ಇತ್ತು, ಟಯರ್ಡ್ ಆಗಿದ್ದೀನಿ. ಕೆಲಸ ಮಾಡಿ 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 ಸುಸ್ತಾಗೋಯ್ತು ಇವ್ರುವೆ. ಕೆಲಸ ಜೊತೆಗೂ ಸ್ವಲ್ಪ ಎನರ್ಜಿ ಡ್ರಿಂಕ್ ತುಂಬ ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ. ಎನರ್ಜಿ ಡ್ರಿಂಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬ್ರೋ. ಸೊ ಎನರ್ಜಿ ಡ್ರಿಂಕ್ ತೊಗೊಳ್ಳುವ, ಚೆನ್ನಾಗಿ ಹಾಕುವ, ಆಮೇಲೆ ಓಕೆ ಸಿ ಬ್ರೋ. ಸೊ ಫೈನಲಿ ಡಿನ್ನರ್ ಆಯ್ತು ಇವಾಗ. ಸೊ ಟೈಮು 10:30. ಸೊ ನಾಳೆ ಮತ್ತೆ ಫುಲ್ ನೈಟ್, ಬೇಗ ಬೆಳಗ್ಗೆ ಎದ್ದು ಕೊಯಮತ್ತೂರಿಗೆ ಪ್ಲ್ಯಾನ್ ಇರೋದು. ಸೊ ಅದು ಆಲ್ಮೋಸ್ಟು 5-6 ಅವರ್ಸ್ ಜರ್ನಿ ಆಗುತ್ತೆ. ಸೊ ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಪ್ಯಾಕಪ್ ಮಾಡಿ ಟಕ್ ಕ್ಲೀನ್ ಮಾಡ್ಕೊಂಡು ರೂಮೇ ರೆಡಿ ಮಾಡ್ಕೊಂಡು ಎಸ್ಕೇಪ್. ಸೊ ಲಿಫ್ಟ್ ಒಳಗಡೆ ಹೋಗ್ತಾ ಇರೋದು. ನೈಸ್. ಸೊ
ನಮ್ಮ ರೂಬಿ ಇದೇ ಹೋಟೆಲು, ರಾಯ್ಡ್ ಹೋಟೆಲ್. ಸೊ ನಿಮ್ಮ ಹೋಟ್ಲ್ ಪ್ರಸಿದ್ಧ ತೋರ್ಸೋಗೆಲ್ಲ ಕತ್ಲೇನೆ ರಾತ್ರಿ ಸ್ಟೇ ಮಾಡೋದು. ಬೆಳಗ್ಗೆ ಸಾಯಂಕಾಲ ಕೆಲಸ ಇರುತ್ತೆ, ಸೊ ಟಯರ್ಡ್ ಆಗಿರುತ್ತೆ. ಸಾಯಂಕಾಲ ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಆಚೆ ಬರೋ ಕತ್ಲಾಗುತ್ತೆ ರಾತ್ರಿ. ಸೊ ಇವಾಗಲೇ ಫ್ರೀ ಟೈಮ್ ಸಿಗೋದು ಆಚೆ ಬಂದಿದ್ದು. ಸ್ವಲ್ಪ ವಾಕ್ ಮಾಡುವ. ತುಂಬ ಹೆವಿ ಡಿನ್ನರ್ ಆಗಿದೆ. ಒಂದು 10 ನಿಮಿಷ ವಾಕ್ ಮಾಡ್ಕೊಂಬಂದರೆ ಏನು ಗುರು, ರಾತ್ರಿ ಇಷ್ಟೊತ್ತಾದ್ರೂ ಫುಲ್ ಟ್ರಾಫಿಕ್ ಗುರು. ನೋಡಿದ್ದು ಅಲ್ಲಿಂದ ಇರೋ ಟ್ರಾಫಿಕ್ ಜಾಮು. 10-10:30 ಟ್ರಾಫಿಕ್ ಜಾಮ್ ಅಂದರೆ ನಮ್ಮ ಬೆಂಗಳೂರು ಅಷ್ಟೇ ಅಂದ್ಕೊಂಡೆ. ಚೆನ್ನೈಲೂ ಅದೇ ಹಣೆಬಾರನಲ್ಲ ಗುರು. ಸೊ ಆಲ್ಮೋಸ್ಟ್ ಒಂದು 20 ನಿಮಿಷ ವಾಕ್ ಆಯಿತು ನೋಡಿ. ಫುಲ್ ಬಾಡಿ ಸ್ವೆಟ್ಟಿಂಗ್ ಇದೆ, ಸಿಕ್ಕಾಪಟ್ಟೆ ಸ್ವೆಟ್ಟಿಂಗ್ ಬಾಡಿ ಅಲ್ಲ, ಸಿಕ್ಕಾಪಟ್ಟೆ ಬಾಡಿ ಸ್ವೆಟ್ಟಿಂಗ್. ಚೆನ್ನೈ ಹಾರಿಬಲ್ಲಪ್ಪ, ಶೆಕೆ ಅಂತರೂ ಅನ್ಎಕ್ಸ್ಪೆಕ್ಟೆಡ್ ಇದು ಶೆಕೆ ಅಪ್ಪ. ಇನ್ನು ಹೋಟ್ಲ್ ಒಳಗಡೆ ಹೋದರೆ ಫುಲ್ AC, ಆವಾಗಲೇ ಬಾಡಿ ಸ್ವಲ್ಪ ಕೋಲ್ಡ್ ಆಗಿರೋದು. ಸೊ ಹಿಂಗಿದೆ ಹೋಟೆಲ್. ಈ ಹೋಟೆಲ್ ವೈಬ್ಸೇ ಒಂಥರ ಡಿಫ್ರೆಂಟ್ ಗುರು. ರೆಗ್ಯುಲರ್ ಬಂದಾಗ ಇಲ್ಲೇ ಸ್ಟೇ ಮಾಡೋದು ಯಾವಾಗಲೂ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ AC ಗುರು, ಫುಲ್ ಚಿಲ್ಡ್. ಸೊ ನೆಕ್ಸ್ಟು ನಾಳೆದು ಏನೇನಿದೆ ಪ್ಲ್ಯಾನ್, ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಆಯಿತು. ಸೊ ಮಂಡೇ ಟ್ಯೂಸ್ಡೇ 2 ದಿನ ಕೆಲಸ ಅಲ್ಲಿ. ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಬೇಗ ಎಲ್ಲ ರೆಡಿ ಆಗಿಬಿಟ್ಟು ಹೊರಡ್ಬೇಕು ಆ್ಯಕ್ಚುಲಿ ನಾಳೆಗೆ. ಸೊ ಅಂದ್ರೇ ಟೈಮ್ ಪ್ರಕಾರ ಪ್ಲ್ಯಾನ್ ಮಾಡಿದ್ರೆ ನನ್ನ ಅನಿಸೋ ಮಟ್ಟಕ್ಕೆ ವಿ ಕ್ಯಾನ್ ಎಕ್ಸಿಕ್ಯೂಟ್ ಪ್ರಾಪರ್. ಸ್ವಲ್ಪ ಡಿಲೇ ಆಗಿಬಿಟ್ಟು ಅಂದರೆ ಸೊ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಎಂಟೈರ್ ಪ್ಲ್ಯಾನ್ ವಿಲ್ ಬಿ ಸ್ಪಾಯ್ಲ್ಡ್. ಲೆಟ್ಸ್ ಸಿ. ದ ಪ್ರಾಬ್ಲಮ್ ಅಂದರೆ ಚೆನ್ನೈಯಲ್ಲಿ ನೀವು ಚೆನ್ನಾಗಿ ನೀರು ಕುಡಿದ್ರೇ ನಿಮ್ಮ ಬಾಡಿ ಸಸ್ಟೈನ್ ಆಗೋದಿಲ್ಲ. ನೀರು ಕುಡಿಲಿಲ್ಲ ಅಂದರೆ ಬಾಡಿ ಡಿಹೈಡ್ರೇಷನ್ ಆಗುತ್ತೆ ಗ್ಯಾರಂಟಿ. ಪ್ರತಿ ಹಾಫ್ ಆನ್ ಅವರ್ 1 ಅವರ್ಗಂತೂ 1 ಲೀಟ್ರ್ ಬಾಟಲ್ ಖಾಲಿ ಮಾಡ್ತಾನೇ ಇದ್ದೀನಿ. ಆಮೇಲೆ ಪ್ರತಿ 1 ಅವರ್ ಆದಮೇಲೂ ಟ್ಯಾಂಕು ಹಾಗೆ ಖಾಲಿನೂ ಆಗ್ತಾಯಿದೆ. ಮೇಲೆ ಹೋಗುತ್ತೆ, ತಳಗಡೆ ಹೋಗಿಂತ ಖಾಲಿ ಆಗುತ್ತೆ. ರಿಯಲಿ ಇವಾಗ ಎಷ್ಟು AC ಇದೆಯಲ್ಲ, AC ಇದ್ರೂ ಸ್ಟಿಲ್ ಸ್ವೆಟ್ಟಿಂಗ್ ಇದೆ. ಸಿ ಇನ್ನು ಸ್ಟಿಲ್ ಸ್ವೆಟ್ಟಿಂಗ್ ಇರೋದು. 4-5 ಡೇಸು ಚೆನ್ನೈ ಮಾತ್ರ. ಬಟ್ ಫುಡ್ ಇಸ್ ಒಳ್ಳೆ ಟೇಸ್ಟಿ ಫುಡ್ಡು, ಸಕ್ಕ ಟೇಸ್ಟಿ ಫುಡ್ ಮಾತ್ರ. ಎಂಜಾಯ್. ಆ್ಯಕ್ಚುಲಿ ಬೀಚಿಗೆ ಹೋಗೋಕ್ಕಾಗಲಿಲ್ಲ, ಬೀಚ್ ಹೋಗ್ಬೋದಾಗಿತ್ತು. ಬಟ್ ಏನಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಅಂದರೆ ಇಟ್ಸ್ ಔಟ್ ಆಫ್ ದಿ ಬಾಕ್ಸಲ್ಲಿ ಬಾಡಿ ಇದಾಗಿಬಿಟ್ಟಿತ್ತು. ತುಂಬ ರೆಸ್ಟ್ ಬೇಕಾಗಿತ್ತು, ತುಂಬ ಹೆವಿ ಕೆಲಸ ಬೇರೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗ ಬಂದಾಗ ಬೀಚಿಗೆ ಪ್ಲ್ಯಾನ್ ಮಾಡುವ. ಹೀಗೆ ಬೀಚ್ ಹೋಗೋ ಮೂಡಂತೂ ಕಾಣಿಸ್ತಾ ಇಲ್ಲ ಯಾಕೋ. ನಾಳೆಗೆ ತುಂಬ ಹೆವಿ ಜರ್ನಿ. ಲೆಟ್ಸ್ ಸಿ. ಅಲ್ಲಿ ಅಪ್ಪ ರೂಮ್ಗೆ ಹೋಗುವ. ಆಲ್ಮೋಸ್ಟ್ ಸ್ವಲ್ಪ ರಿಲ್ಯಾಕ್ಸೇಷನ್ ಎಲ್ಲ ಆಯಿತು. ಚಲೋ 6 1 2 3 4 5 6 7 ಈ ಲಿಫ್ಟು ತಳಗಡೆಯಿಂದ 6th ಫ್ಲೋರ್ ಬರೋಷ್ಟರಲ್ಲಿ ಇಲ್ಲಿಂದ ಬ್ಯಾಂಗ್ಳೂರ್ ಹೋಗ್ಬಿಡ್ಬೋದಲ್ಲ ಗುರು. ಹೆಂಗೆ ಎಲ್ಲಪ್ಪ ರೂಮ್ ಕೀ
ನಮ್ಮ ರೂಮಕ್ಕಿ 602 603 604. ಟ್ಯಾಂಟಡ ಐ ಇದೇನು ಆಫ್ ಆದ್ರೂ ಟಿ ವಿ ಹೆಂಗೆ ಆನ್ ಇದೆ ಗುರು ಇಲ್ಲಿ ಇವಾಗ ಕೀ ಹಾಕ್ತಾ ಇರೋದು ಸಿ ಹೌ ಕಮ್ ಬ್ರೋ ಸರ್ಪ್ರೈಸ್ 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 ಬಾಸ್. ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿದೆ. ಮೇಜರ್ಲಿ ಇನ್ನೇನು ಜಾಸ್ತಿ ಏನಿಲ್ಲ ಆ್ಯಕ್ಚುಲಿ. ಸೊ ಏನಾರು ಬಿಟ್ಟಿದ್ದೀನ ಏನು ಬಿಟ್ಟಿಲ್ಲ. ಸೊ ಅಲಾರಾಮ್ ಬಿಟ್ಬಿಡುವ, ಬೇಗ ಎದ್ಬಿಟ್ಟು ಎಸ್ಕೇಪ್. ಓಕೆ, ಗುಡ್ ನೈಟ್, ಬಾಯ್.